ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಕುಂಭರಾಶಿಯವರಿಗೆ 2026ರ ವರ್ಷ ಹೇಗಿರಲಿದೆ ಅಂತ ತಿಳಿದುಕೊಳ್ಳೋಣ ಬನ್ನಿ. ಇದೊಂದು ರೀತಿ ಪುನರ್ನಿರ್ಮಾಣದ ವರ್ಷ ಅಂತಾನೆ ಹೇಳಬಹುದು. ಅಂದ್ರೆ ಜೀವನದ ಅಡಿಪಾಯವನ್ನ ಮತ್ತೆ ಗಟ್ಟಿ ಮಾಡಿಕೊಳ್ಳುವಂತಹ ಸಮಯ ಇದು. ನೋಡಿ, ಈ ಮಾತು ಇದೆಯಲ್ಲ, ಇದು ಈ ವರ್ಷದ ಸಂಪೂರ್ಣ ಚಿತ್ರಣವನ್ನೇ ಕೊಡುತ್ತೆ. ಅಂದ್ರೆ ಕೆಟ್ಟ ದಿನಗಳು ಮುಗಿದೋದ್ವು, ಒಂದು ದೊಡ್ಡ ಬಿರುಗಾಳಿಯಿಂದ ಪಾರಾಗಿದ್ದೇವೆ, ಇನ್ಮುಂದೆ ಚೇತರಿಸ್ಕೊಂಡು ಎಲ್ಲವನ್ನೂ ಸರಿಪಡಿಸ್ಕೊಂಡು ಮುಂದೆ ಸಾಗುವ ಸಮಯ. ಈ ವಿಶ್ಲೇಷಣೆಯಲ್ಲಿ ನಾವು ಏನೆಲ್ಲ ನೋಡ್ಲಿದ್ದೇವೆ ಅಂತ ಇಲ್ಲಿದೆ. ಮೊದಲು 2026ರ ದೊಡ್ಡ ಗ್ರಹಗಳ ಪ್ರಭಾವ ಏನು ಅಂತ ನೋಡೋಣ. ಆಮೇಲೆ ಇಡೀ ವರ್ಷದ ಒಂದು ಸಣ್ಣ ಚಿತ್ರಣ. ನಂತರ ಧನಿಷ್ಠ, ಶತಭಿಷ ಮತ್ತು ಪೂರ್ವಭಾದ್ರ, ಹೀಗೆ ಪ್ರತಿಯೊಂದು ನಕ್ಷತ್ರದವರಿಗೆ ಹೇಗಿರಲಿದೆ ಅಂತ ವಿವರವಾಗಿ ನೋಡೋಣ. ಕೊನೆಗೆ ಕೆಲವು ಪರಿಹಾರಗಳ ಬಗ್ಗೆ ಮತ್ತು ನೆನ್ಪಿಡಬೇಕಾದ ಮುಖ್ಯ ವಿಷಯಗಳ ಬಗ್ಗೆ ಮಾತಾಡೋಣ. ಸರಿ, ಹಾಗಾದ್ರೆ ಮೊದಲನೇ ಭಾಗಕ್ಕೆ ಹೋಗೋಣ. 2026ರಲ್ಲಿ ಕುಂಭರಾಶಿಯವರ ಜೀವನದ ಮೇಲೆ ಪ್ರಭಾವ ಬೀರುವ 2 ಪ್ರಮುಖ ಗ್ರಹ ಸಂಚಾರಗಳಿವೆ. ಅವು ಯಾವುವು? ಬನ್ನಿ ಒಂದೊಂದಾಗಿ ನೋಡೋಣ. ಮೊದಲನೇದು ಎಲ್ಲರಿಗೂ ಗೊತ್ತಿರೋ ಹಾಗೆ 7 ಶನಿ ಅಥವಾ ಸಾಡೆಸಾತಿ. ಕುಂಭರಾಶಿಯವರು ಈಗ ಇದರ ಕೊನೆಯ ಹಂತದಲ್ಲಿದ್ದೀರಿ. ಇದನ್ನ ಪಾದಶನಿ ಅಂತ ಕರೀತಾರೆ. ಅಂದ್ರೆ ಶನಿಯ ದೊಡ್ಡ ಪರೀಕ್ಷೆಯ ಕೊನೆಯ ಘಟ್ಟದಲ್ಲಿದ್ದೀರಿ ಅಂತ ಅರ್ಥ. ಇದು ಮುಗಿಯೋ ಹಂತ, ಸೊ ಧೈರ್ಯವಾಗಿರಿ. ಈ ಟೈಮ್ಲೈನ್ ಅನ್ನ ಸ್ವಲ್ಪ ಗಮನ ಇಟ್ಟು ನೋಡಿ, ಇದು ತುಂಬಾ ಮುಖ್ಯ. ನೋಡಿ, 2026ರ ಮೊದಲಾರ್ಧ ಅಂದ್ರೆ ಜೂನ್ ತಿಂಗಳವರೆಗೂ ಸಮಯ ನಿಮ್ಮ ಪರವಾಗಿರುತ್ತೆ. ಆದರೆ ಜುಲೈ ನಂತರ ಒಂದು ರೀತಿ ರೋಲರ್ ಕೋಸ್ಟರ್ ರೈಡ್ ಶುರುವಾಗತ್ತೆ. ಈ ಏರಿಳಿತದ ಸಮಯ 2027ರ ಜೂನ್ನಲ್ಲಿ ಪೂರ್ತಿಯಾಗಿ ಕೊನೆಯಾಗತ್ತೆ. ಇನ್ನು ಎರಡನೇ ಪ್ರಮುಖ ಪ್ರಭಾವ ಅಂದ್ರೆ ಅದು ರಾಹುಕೇತುಗಳದ್ದು. 1ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಗಮನವೆಲ್ಲ ನಮ್ಮ ಮೇಲೆಯೇ ಇರುತ್ತೆ. ಆದರೆ ಇದು ಕೆಲವೊಮ್ಮೆ ಗೊಂದಲವನ್ನು ಸೃಷ್ಟಿ ಮಾಡುತ್ತೆ. ಅದೇ ಸಮಯದಲ್ಲಿ 7ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಸಂಬಂಧಗಳಲ್ಲಿ, ಮುಖ್ಯವಾಗಿ ಪಾರ್ಟ್ನರ್ಶಿಪ್ಗಳಲ್ಲಿ ಒಂದು ಅಂತರ ಅಥವಾ ನಿರ್ಲಿಪ್ತತೆ ಕಾಣಿಸ್ಕೊಳ್ಬಹುದು. ಹಾಗಾಗಿ ಸಂಬಂಧಗಳನ್ನ ಕಾಪಾಡ್ಕೊಳ್ಳೋಕೆ ಸ್ವಲ್ಪ ಹೆಚ್ಚು ಪ್ರಯತ್ನ ಬೇಕಾಗತ್ತೆ. ಸರಿ, ಈಗ ವರ್ಷದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಜೀವನ ಹೇಗಿರಲಿದೆ ಅನ್ನೋದರ ಒಂದು ಒಟ್ಟಾರೆ ನೋಟವನ್ನು ನೋಡೋಣ. ಈ ಡ್ಯಾಶ್ಬೋರ್ಡ್ ನೋಡಿ, ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಒಂದು ಕಡೆ ರಾಹು ನಾನ್ ಯಾರು, ನನ್ ದಾರಿ ಯಾವುದು ಅನ್ನೋ ಗೊಂದಲವನ್ನ ಸೃಷ್ಟಿ ಮಾಡ್ತಾನೆ. ಇನ್ನೊಂದು ಕಡೆ ಶನಿ, ಇಲ್ಲ ನೀನು ಉಳಿತಾಯ ಮಾಡ್ಲೇಬೇಕು ಅಂತ ಒತ್ತಾಯ ಮಾಡ್ತಾನೆ. ಅದೇ ಸಮಯದಲ್ಲಿ ಗುರುಗ್ರಹ ಆರೋಗ್ಯ ಮತ್ತು ಸಾಲದ ವಿಷಯಗಳಲ್ಲಿ ಸಹಾಯಕ್ಕೆ ಬರ್ತಾನೆ. ಅಂದ್ರೆ ಸವಾಲು, ಬೆಳವಣಿಗೆ ಮತ್ತು ಅದೃಷ್ಟ 3 ಈ ವರ್ಷ ಜೊತೆಯಲ್ಲೇ ಇರುತ್ತೆ. ಅಬ್ಬಾ, ಈ ಅನುಪಾತವನ್ನ ನೋಡಿ. ಆದಾಯ 2 ಭಾಗ ಇದ್ರೆ ಖರ್ಚು 8 ಭಾಗ ಇದೆ. ಇದರಿಂದ ಏನು ಗೊತ್ತಾಗುತ್ತೆ? 2026ರಲ್ಲಿ ಹಣಕಾಸಿನ ಶಿಸ್ತು ಅನ್ನೋದು ಎಷ್ಟು ಮುಖ್ಯ ಅಂತ. ಪ್ರತಿಯೊಂದು ರೂಪಾಯಿಯ ಲೆಕ್ಕ ಇಡೋದು ಈ ವರ್ಷ ತುಂಬಾನೇ ಅವಶ್ಯಕ. ಸರಿ, ಈಗ ಪ್ರತಿಯೊಂದು ನಕ್ಷತ್ರದ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ. ಕುಂಭರಾಶಿಯಲ್ಲಿ ಬರುವ ಧನಿಷ್ಠ ನಕ್ಷತ್ರದಿಂದ ನಮ್ಮ ಚರ್ಚೆಯನ್ನ ಶುರು ಮಾಡೋಣ. ಧನಿಷ್ಠ ನಕ್ಷತ್ರದ 3 ಮತ್ತು 4ನೇ ಪಾದದಲ್ಲಿ ಜನಿಸಿದವರಿಗೆ ಹಣಕಾಸಿನ ನಷ್ಟದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಜೊತೆಗೆ ಮಾತು ಆಡುವಾಗ ತುಂಬಾನೇ ಜಾಗರೂಕರಾಗಿರಿ. ಯಾಕಂದ್ರೆ ಒಂದು ಸಣ್ಣ ತಪ್ಪು ಮಾತಿನಿಂದ ದೊಡ್ಡ ಸಮಸ್ಯೆ ಆಗ್ಬೋದು. ಜುಲೈ ನಂತರ ರಾಹು ನಿಮ್ಮ ನಕ್ಷತ್ರಕ್ಕೆ ಬರೋದ್ರಿಂದ ಮಹತ್ವಾಕಾಂಕ್ಷೆ ಹೆಚ್ಚಾದರೂ ಎಚ್ಚರಿಕೆ ಕೂಡ ಅಷ್ಟೇ ಮುಖ್ಯ. ಈಗ ಮುಂದಿನ ನಕ್ಷತ್ರ ಶತಭಿಷ. ಇದನ್ನ 100 ವೈದ್ಯರು ಅಥವಾ ಚಿಕಿತ್ಸೆಯ ನಕ್ಷತ್ರ ಅಂತನೂ ಕರೀತಾರೆ. ಶತಭಿಷ ನಕ್ಷತ್ರದವರಿಗೆ ಇದೊಂದು ರೀತಿಯ ಪರಿವರ್ತನೆಯ ವರ್ಷ. ರಾಹು ನಿಮ್ದೇ ನಕ್ಷತ್ರದಲ್ಲಿರೋದ್ರಿಂದ ಇದು ಆತ್ಮಶೋಧನೆ ಮಾಡಿಕೊಳ್ಳೋಕೆ ಒಂದು ಉತ್ತಮ ಸಮಯ. ಆರೋಗ್ಯದ ವಿಷಯದಲ್ಲಿ ಆಹಾರ ಪದ್ಧತಿ ಮತ್ತು ಗಂಟ್ಲು ನೋವಿನ ಬಗ್ಗೆ ಸ್ವಲ್ಪ ಗಮನ ಇರಲಿ. ಈ ವರ್ಷ ಕಲಿಬೇಕಾದ ಮುಖ್ಯ ಪಾಠ ಏನು ಅಂದ್ರೆ ಸತ್ಯವನ್ನ ಮೃದುವಾಗಿ ಹೇಳುವುದು ಮತ್ತು ಹಣವನ್ನ ಶಿಸ್ತಿನಿಂದ ನಿಭಾಯಿಸೋದು. ಹಾಗಾದ್ರೆ ರಾಹುವಿನ ಈ ತೀವ್ರವಾದ ಶಕ್ತಿಯನ್ನ ಬ್ಯಾಲೆನ್ಸ್ ಮಾಡೋಕೆ ಏನ್ ಮಾಡ್ಬೋದು? ಇಲ್ಲಿ 3 ಸರಳ ಆದರೆ ತುಂಬಾನೇ ಪರಿಣಾಮಕಾರಿ ಪರಿಹಾರಗಳಿವೆ. ಮೊದಲನೆಯದು ನೈಸರ್ಗಿಕ ಬಟ್ಟೆಗಳಾದ ಬಿದಿರು ಅಥವಾ ಸಾವಯವ ಹತ್ತಿ ಬಟ್ಟೆಗಳನ್ನು ಬಳಸಿ. ಎರಡನೆಯದು ಆರೋಗ್ಯದ ವಿಷಯದಲ್ಲಿ ಒಂದು ಶಿಸ್ತನ್ನ ರೂಢಿಸ್ಕೊಳ್ಳಿ. ಮತ್ತು 3ನೇಯದು ಅವಶ್ಯಕತೆ ಇರೋರಿಗೆ ಔಷಧಿಗಳನ್ನು ದಾನ ಮಾಡಿ. ಕುಂಭರಾಶಿಯ ಕೊನೆಯ ನಕ್ಷತ್ರ ಪೂರ್ವಭದ್ರ ನಕ್ಷತ್ರದ ಭವಿಷ್ಯವನ್ನ ಈಗ ನೋಡೋಣ. ಪೂರ್ವಭಾದ್ರ ನಕ್ಷತ್ರದವರಿಗೆ, ಅದರಲ್ಲೂ ಕುಂಭರಾಶಿಯಲ್ಲಿ ಬರುವ ಮೊದಲ 3 ಪಾದದವರಿಗೆ ಇದು ಸ್ವತಃ ಸವಾಲಿನ ವರ್ಷವೇ ಸರಿ. ಮೊದಲ ಪಾದದವರಿಗೆ ವೃತ್ತಿಯಲ್ಲಿ ನಿಧಾನಗತಿ ಕಾಣಬಹುದು. 2ನೇ ಪಾದದವರಿಗೆ ಆರೋಗ್ಯದ ಸಮಸ್ಯೆಯಿಂದ ಕೆಲಸದಲ್ಲಿ ಅಡಚಣೆ ಆಗಬಹುದು. ಇನ್ನು 3ನೇ ಪಾದದವರು ಹಣಕಾಸಿನ ವಿಷಯದಲ್ಲಿ, ಅದರಲ್ಲೂ ಯಾರಿಗಾದರೂ ಜಾಮೀನುದಾರರಾಗುವಾಗ ತೀವ್ರ ಎಚ್ಚರಿಕೆ ವಹಿಸಬೇಕು.
ಸಾಮಾನ್ಯವಾಗಿ ಕುಟುಂಬದ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾಗತ್ತೆ. ಸರಿ, ಈಗ ಮೂರೂ ನಕ್ಷತ್ರಗಳ ಪ್ರಮುಖ ಸವಾಲುಗಳನ್ನ ಒಂದೇ ನೋಟದಲ್ಲಿ ನೋಡೋಣ ಬನ್ನಿ. ಧನಿಷ್ಠ ನಕ್ಷತ್ರದವರಿಗೆ ಹಣ ಮತ್ತು ಮಾತು ಮುಖ್ಯ ಸವಾಲು. ಶತಭಿಷ ನಕ್ಷತ್ರದವರಿಗೆ ಆರೋಗ್ಯ ಮತ್ತು ಸ್ವ ಅರಿವು. ಹಾಗೆಯೇ ಪೂರ್ವಭಾದ್ರ ನಕ್ಷತ್ರದವರಿಗೆ ವೃತ್ತಿ ಮತ್ತು ಕುಟುಂಬದ ಚಿಂತೆಗಳು. ಇವು ಈ ವರ್ಷ ಹೆಚ್ಚು ಗಮನ ಹರಿಸಬೇಕಾದ ಕ್ಷೇತ್ರಗಳು. ಈಗ ನಾವು ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಇಲ್ಲಿ ಎಲ್ಲ ಕುಂಭರಾಶಿಯವರಿಗೂ ಅನ್ವಯವಾಗುವ ಕೆಲವು ಪ್ರಾಯೋಗಿಕ ಸಲಹೆಗಳು ಮತ್ತು ಪರಿಹಾರಗಳನ್ನು ನೋಡೋಣ. ಶನಿಯ ಈ ಅಂತಿಮ ಪರೀಕ್ಷೆಯನ್ನ ಎದುರಿಸೋಕೆ ಈ ನಿಯಮಗಳು ಬಹಳ ಮುಖ್ಯ. ಏನ್ ಮಾಡ್ಬೇಕು? ಉಳಿತಾಯ ಮಾಡ್ಬೇಕು, ಮೃದುವಾಗಿ ಮಾತಾಡಬೇಕು ಮತ್ತು ಕುಟುಂಬದ ಜೊತೆ ಸಮಯ ಕಳಿಬೇಕು. ಏನ್ ಮಾಡಬಾರ್ದು? ಯಾರಿಗೂ ಜಾಮೀನು ನಿಲ್ಬಾರ್ದು, ಅನಗತ್ಯ ವಾದ ಮಾಡಬಾರ್ದು ಮತ್ತು ಹೊಸ ಸಾಲ ತಗೋಬಾರ್ದು. ಶಿಸ್ತು ಮತ್ತು ತಾಳ್ಮೆ ಇದೇ ಈ ವರ್ಷದ ಮಂತ್ರ. ಈ ಸವಾಲುಗಳನ್ನ ಕಡಿಮೆ ಮಾಡಿಕೊಂಡು ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳಕ್ಕೆ ಇಲ್ಲಿ ಕೆಲವು ಪರಿಹಾರಗಳಿವೆ. ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡೋದು, ಅನ್ನದಾನ ಮಾಡೋದು, ಶನಿವಾರದಂದು ಒಳ್ಳೆಯ ನಡವಳಿಕೆಗಳನ್ನ ಪಾಲಿಸೋದು ಮತ್ತು ಹನುಮಾನ್ ಚಾಲಿಸ ಪಠಿಸೋದು ಇವೆಲ್ಲವೂ ಒಳ್ಳೆ ಫಲಿತಾಂಶಗಳನ್ನ ಕೊಡಬಲ್ಲವು. ಕೊನೆಯದಾಗಿ ಈ ಒಂದು ಪ್ರಬಲವಾದ ಪ್ರಶ್ನೆಯೊಂದಿಗೆ ಮುಗಿಸೋಣ. ಈ ವರ್ಷದ ಮುಖ್ಯ ವಿಷಯವೇ ಪುನರ್ನಿರ್ಮಾಣ. ಈಗ ಹೇಳಿ, ಈ ಬಿರುಗಾಳಿ ಮುಗಿದ ಮೇಲೆ ನಿಮ್ಮ ಜೀವನದಲ್ಲಿ ನೀವು ಮೊದಲು ಯಾವ ಕ್ಷೇತ್ರವನ್ನ ಸರಿಪಡಿಸಿ ಬಲಪಡಿಸಬೇಕು ಅಂತ ಅನ್ಕೊಂಡಿದ್ದೀರಿ? ಖಂಡಿತವಾಗಿಯೂ ಯೋಚಿಸಿ.